ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನಾನೇ ಹಾಕಿರೋ ರಂಗೋಲೆ. ಬೆಳಗ್ಗೆನೇ ಎದ್ದು ರಂಗೋಲೆ ಹಾಕಿ ಮಾವಿನೆಲೆ ಆರೋಗ್ಯ ಗೊತ್ತಾಗಲಿಲ್ಲ, ಅದರಿಂದ ಸ್ವಲ್ಪ ಚಿಕ್ಕ ಎಲೆ ತೊಗೊಂಡು ಬಂದುಬಿಟ್ಟಿದ್ದಾನೆ. ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ. ಗುಡ್ಡಿಗೆ ಫುಲ್ಲು ಬಾಡಿ ತಲೆಗೆಲ್ಲ ಕಂಪ್ಲೀಟಾಗಿ ಎಣ್ಣೆ ಹಚ್ಚಿದ್ದೆ, ಹರಳೆಣ್ಣೆ ಹಚ್ಚಿದ್ದೆ. ನಾನು ಕೂಡ ಹಚ್ಕೊಂಡಿದ್ದೆ. ಸೊ ನಂದು ಗುಡ್ಡಿದ್ದು ಸ್ನಾನ ಆಗಿರಲಿಲ್ಲ. ಅಮ್ಮ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ರು. ಫಸ್ಟು ನೈವೇದ್ಯಕ್ಕೆ ಇನ್ನೂ ಒಬ್ಬಟ್ಟು ಇಡಬೇಕಿತ್ತು ಅಷ್ಟೇ. ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಿ. ಒಬ್ಬಟ್ಟು ಮಾಡಿ ಇಡಬೇಕಿತ್ತು. ತುಂಬ ಸಿಂಪಲ್ಲಾಗೇ ಮಾಡಿರೋದು ಹಬ್ಬ, ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡೋಣ ಅಂತ ನಾನೇ ಟ್ರೈ ಮಾಡಿದೆ. ಅದು ಬಿಟ್ಟರೆ ಏನು ಸ್ಪೆಷಲ್ ಏನಿಲ್ಲ. ಗುಡ್ಡಿಗೆ ಫ್ರಾಕ್ ತೊಗೊಂಡು ಬಂದಿದ್ದೆ. ಅವಳು ಅದನ್ನೇನು ಮಾಡಿದ್ರೂ ಹಾಕ್ಸ್ಕೊಂಡೇ ಇಲ್ಲ. ಅದಕ್ಕೆ ಟೀ ಶರ್ಟು ಹೊಸದೇ ಇತ್ತು, ಸೊ ಅದನ್ನೇ ಹಾಕಿಬಿಟ್ಟೆ. ಅವಳು ಫ್ರಾಕು ಎಲ್ಲ ಜಾಸ್ತಿ ಹಾಕ್ಸ್ಕೊಳ್ಳೋದಿಲ್ಲ, ಸುಮ್ಮನೆ ತರಬಾರ್ದಿತ್ತು. ಬಟ್ ಅದು ತುಂಬ ಸಿಂಪಲ್ ಆಗಿದೆ ಫ್ರಾಕ್, ಬಟ್ ಆದರೂ ಅದನ್ನು ಕೂಡ ಹಾಕ್ಸ್ಕೊಂಡಿಲ್ಲ ಅವಳು. ಸೊ ಇದು ಪ್ಯೂರ್ ಕಪ್ಪು ಬೆಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಒಬ್ಬಟ್ಟು ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀವಿ. ರೆಡಿ ಆಯಿತು, ಒಬ್ಬಟ್ಟಿಗೆ ಹೂರ್ಣ ರೆಡಿಯಾಗಿದೆ. ಇದು ಯಾಕೆ ಬ್ಲ್ಯಾಕ್ ಕಲರ್ ಇದೆ ಅಂದರೆ ಇದು ಪ್ಯೂರ್ ಬೆಲ್ಲ ಹಾಕಿದ್ದೀನಿ. ಐರನ್ ಕಂಟೆಂಟು ಜಾಸ್ತಿ ಇರೋ ಬೆಲ್ಲ, ಹಿಮೋಗ್ಲೋಬಿನ್ಗೆಲ್ಲ ಒಳ್ಳೆಯದು. ಆ ಥರ ಬೆಲ್ಲ ನೋಡಿ ನಾನು ಆರ್ಡರ್ ಮಾಡಿ ತರಿಸಿದ್ದೀನಿ. ಫಸ್ಟ್ ಟೈಮ್ ಮಾಡಿರೋದು ಈ ಥರ ಬೆಲ್ಲ ಹಾಕ್ಬಿಟ್ಟು. ನನಗೆ ನಾರ್ಮಲ್ ಬೆಲ್ಲ ಯೂಸ್ ಮಾಡಿ ತಿನ್ನೋದು ನನಗೆ ಅಷ್ಟೇನು ಇಷ್ಟ ಇಲ್ಲ. ಗುಡ್ಡಿನೂ ಕೂಡ ತಿನ್ನೋದ್ರಿಂದ ಸ್ವಲ್ಪ ಪ್ಯೂರ್ ಬೆಲ್ಲ ತರಿಸಿದ್ದೀನಿ. ಮತ್ತು ಇದು ಮೈದಾ ಹಿಟ್ಟು ಕಲಸಿ ಇಟ್ಟಿರೋದು, ಬೆಳಗ್ಗೆನೇ ಕಲಸಿ ಇಟ್ಬಿಟ್ಟು. ಮತ್ತು ಸಾಂಬಾರು ಕೂಡ ರೆಡಿ ಆಯಿತು, ಅನ್ನಕ್ಕೆ ಇಟ್ಟಿದ್ದೀನಿ. ಪಲ್ಯ ಬಂದು ಯಾವುದೂ ಮಾಡಲಿಲ್ಲ ಇವಾಗ, ಯಾಕಂದರೆ ಊಟಕ್ಕೆ ಇವಾಗ ನಾವು ಮಧ್ಯಾಹ್ನ ಇಬ್ಬರೇ ಇರೋದು, ನಾನು ಅಮ್ಮ ಗುಡ್ಡಿ ಅಷ್ಟೇ ಇರೋದು. ಸಂಜೆ ಎಲ್ಲರೂ ಇರ್ತಾರೆ. ಸೊ ಅದರಿಂದ ನಾನು ಪಲ್ಯನ ಎಲ್ಲ ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೋಸಂಬರಿ ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಆದರೂ ವಿಶ್ ಮಾಡ್ತಿದ್ದೀನಿ. ನಂದು ಇವಾಗ ಸ್ನಾನ ಆಯಿತು. ನಾರ್ಮಲ್ ಹಳೆ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇನ್ನು ಒಬ್ಬಟ್ಟು ಮಾಡಬೇಕು ನಾವು. ಸೊ ಸಂಜೆ ಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಹಳೆ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ಬೇವು ಬೆಲ್ಲ ತಿನ್ಕೊಳ್ಳೋಣ. ಏನಿತ್ತು ಪೋಸು? ಏನು ಪೋಸ್ ಇದು? ಹೊಸ ಡ್ರೆಸ್ ಹಾಕಲ್ಲ, ಏನೂ ಇಲ್ಲ. ನಾರ್ಮಲ್ ಈ ಥರ ಟೀ ಶರ್ಟ್ ಇರಬೇಕಾ? ಈ ಕಡೆ ನೋಡು, ಚೆನ್ನಾಗಿ ಬರುತ್ತೆ. ಬಾ ಬೇವು ಬೆಲ್ಲ ತಿನ್ನೋಣ, ಬಾ ತಿನ್ನಮ್ಮ. ಬೇವು ಬೆಲ್ಲ ತಿನ್ನ. ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಬೇಕು ನೋಡಿ. ಮಸ್ತಾಗಿ ಮಾಡಿದ್ದೀವಿ. ನಿಜ ಟೇಸ್ಟ್ ಹೆಂಗಿದೆ ಅಂದರೆ ನನಗೆ ನಿಜ ತುಂಬ ಇಷ್ಟ ಆಯಿತು. ಅಮ್ಮ ನಾನಿಬ್ಬರು ಸೇರ್ಕೊಂಡು ಮಾಡಿರೋದು, ಸಖತ್ತಾಗಿ ಬಂದಿದೆ. ಇನ್ನು ಇದು ತಟ್ಬಿಟ್ಟು ಸುಡಬೇಕಷ್ಟೇ ಒಬ್ಬಟ್ಟು. ಪಲ್ಯ ಎಲ್ಲ ಯಾವುದು ಮಾಡಿಲ್ಲ. ಸೊ ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಟ್ರೈ ಮಾಡಿರೋದು, ಅಂದರೆ ಟ್ರೈ ಮಾಡಿದ್ದೀನಿ, ಬಟ್ ನಾನು ಅಮ್ಮ ಸೇರಿಕೊಂಡು ಆ ಥರ ಎಲ್ಲ ಮಾಡಿಲ್ಲ. ಆರವ್ ಇರ್ತಾನೆ, ಅದು ಬಿಟ್ಟರೆ ನಮ್ಮ ಅತ್ತಿಗೆ ಇಲ್ಲ ಯಾರಾದರೂ ಬಂದಾಗ ಮಾಡ್ತಾಯಿದ್ವಿ, ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಬಟ್ ಇವಾಗ ಫಸ್ಟ್ ಟೈಮ್ ನಾನು ಅಮ್ಮ ಸೇರ್ಕೊಂಡು ಹೇಗೆ ಬರುತ್ತೋ ಅಂತ ಮಾಡಿರೋದು. ಬಿಕಾಸ್ ಅದು ನಾರ್ಮಲ್ ಬೆಲ್ಲ ಯೂಸ್ ಮಾಡಲಿಲ್ಲ. ಅದು ಅಮ್ಮ ಕೂಡ ಫಸ್ಟ್ ಟೈಮ್ ಅಂತ ಈ ಥರ ಬೆಲ್ಲದಲ್ಲಿ ಮಾಡಿರೋದು ಒಬ್ಬಟ್ಟು. ನಾನೇ ಸ್ವಲ್ಪ ಪರವಾಗಿಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಇದರಲ್ಲೇ ಮಾಡಬೇಕು ಅಂತ ಮಾಡಿರೋದು. ಈ ಬೆಲ್ಲ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ನಾನು ಇದರಲ್ಲೇ ಮಾಡಬೇಕು ಅಂತ ಮಾಡಿರೋದು. ಇದು ಸ್ವಲ್ಪ ಟೇಸ್ಟ್ ಕಾಯಿ ಒಬ್ಬಟ್ಟು ಥರ ಬಂತು, ಬೇಳೆ ಒಬ್ಬಟ್ಟು ಥರ ಟೇಸ್ಟ್ ಕೊಟ್ಟೇ ಇಲ್ಲ. ಕಾಯಿ ಒಬ್ಬಟ್ಟು ಥರನೇ ಇತ್ತು ಟೇಸ್ಟು. ಬಟ್ ಇನ್ನೂ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಗೆ ಇತ್ತು, ಇನ್ನೂ ಸ್ವಲ್ಪ ನೀಟಾಗಿ ಮಿಕ್ಸಿ ಮಾಡಬೇಕಿತ್ತು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಸಖತ್ತಾಗಿ ಬಂದಿತ್ತು. ಒಬ್ಬಟ್ಟು ತಿನ್ನೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಎಸ್ಪೆಷಲಿ ಬೇಳೆ ಒಬ್ಬಟ್ಟು. ಬೇರೆ ಥರ ಒಬ್ಬಟ್ಟಾದರೆ ತಿನ್ಬೋದು, ಅಂದರೆ ಕಾಯಿ ಒಬ್ಬಟ್ಟು. ಬಟ್ ಒಬ್ಬಟ್ಟು ಯಾವುದೇ ಆದ್ರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗೋದು. ಮತ್ತು ಯಾಕಂದರೆ ಅದು ಮೈದಾ ಇರುತ್ತೆ, ಮತ್ತು ಬೇಳೆ ಒಬ್ಬಟ್ಟಲ್ಲಿ ಬೇಳೆ ಇರುತ್ತೆ, ಎಲ್ಲ ಗ್ಯಾಸ್ಟ್ರಿಕ್ ಅಲ್ವಾ. ಸೊ ಅದರಿಂದ ನಾನು ಜಾಸ್ತಿ ಇಷ್ಟಪಡಲ್ಲ.
ಕಾಯಿ ಒಬ್ಬಟ್ಟಾದರೆ ಇಷ್ಟಪಡ್ತೀನಿ, ತಿಂತೀನಿ. ಕಾಯಿ ಒಬ್ಬಟ್ಟಲ್ಲಿ ಅಟ್ಲೀಸ್ಟ್ ಬೇಳೆ ಆದರೂ ಇರಲ್ಲ, ಕಾಯಿ ಇರುತ್ತೆ ಅದಕ್ಕೆ. ಸೊ ಇದನ್ನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಬಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಣ ಅಂತ ಸ್ವಲ್ಪ ಮಾಡಿದ್ದೀವಿ ಅಷ್ಟೇ. ಗುಡ್ಡಿನೂ ತುಂಬ ಇಷ್ಟಪಟ್ಟು ತಿಂದಳು. ಮಧ್ಯಾಹ್ನ ಊಟಕ್ಕೆ ನಾವಿಬ್ಬರೇ ಇರೋದ್ರಿಂದ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು, ಬೇರೆ ಪಲ್ಯ ಏನೂ ಮಾಡ್ಕೊಂಡಿಲ್ಲ. ಮತ್ತು ನೈಟ್ಗೆ ನಾವು ಕೋಸಂಬರಿ ಒಂದು ಮಾಡಿದ್ವಿ ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ಒಬ್ಬಟ್ಟು ಈ ಥರ ಬಂದಿದೆ ನೋಡಿ, ಸೇಮ್ ಕಾಯಿ ಒಬ್ಬಟ್ಟು ಥರ ಇದೆ, ಬಟ್ ಚಿಕ್ಕದಾಗಿ ಆಗಿದೆ ಅಷ್ಟೇ. ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿದೆ. ಇವಾಗ ತಿನ್ನೋಣ, ಟೇಸ್ಟಾಗಿದೆ ನೋಡೋಣ. ಇದು ನೈಟ್ ಆರಾಮ್ ಮಾಡಿರೋ ಒಬ್ಬಟ್ಟು. ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಿತ್ತಾಕ್ಬಿಟ್ಟೆ, ಬಟ್ ಇದು ಸಖತ್ತಾಗಿ ಬಂತು ಒಬ್ಬಟ್ಟು. ಹೊಸತಡಕ್ಕೆ ಚಪಾತಿ ಮಾಡಿದ್ದೀನಿ. ಚಪಾತಿ ಮತ್ತು ಚಿಕನ್ ಫ್ರೈ, ಮಟನ್ ಚಾಪ್ಸ್. ಮತ್ತು ಹೊಸತಡ್ಕೋ ದಿನ ಸ್ವಲ್ಪ ಎಲ್ಲ ಫ್ರೀ ಆದಮೇಲೆ, ಎಲ್ಲ ಕೆಲಸ ಮುಗಿದ್ಮೇಲೆ ಗುಡ್ಡಿಗೆ ಉಂಡೆ ಕೂಡ ಮಾಡ್ಕೊಂಬಿಡೋಣ. ಫ್ರೀ ಇರಬೇಕಾದ್ರೆ ಎಲ್ಲ ಹಚ್ಚಿ ಇಟ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಎಲ್ಲ ಕವರಲ್ಲೇ ಪ್ರತಿಯೊಂದು ಕಟ್ ಮಾಡಿದ್ದೆ, ಬಿಕಾಸ್ ಅದು ಕಟ್ ಮಾಡಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ. ಸಪೋಸ್ ಒಂದು ಪೀಸ್ ಕೂಡ ಇದ್ದರೆ, ಬಾದಾಮ್ ಆಗಿರ್ಬೋದು ಇಲ್ಲ ಗೋಡಂಬಿ ಆಗಿರ್ಬೋದು, ಅದೇನಾದರೂ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡ್ರೆ ಮತ್ತು ಅದು ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು, ಸ್ಪೂನ್ ಯೂಸ್ ಮಾಡೋ ಬದಲು ನೀವು ಕೈನಲ್ಲೇ ಚೆಕ್ ಮಾಡೋದು ತುಂಬಾ ಬೆಟರು. ಪೌಡರ್ ಆಗಿದೆಯೋ ಇಲ್ವೋ, ಅದು ಪೀಸೆಲ್ಲ ಹಾಗೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಮಕ್ಕಳಿಗೆ ಕೊಡೋಕ್ಕೆ ಮುಂಚೆ. ನೋಡಿ, 100 ಗ್ರಾಮ್ಸ್ ತೊಗೊಂಡಿದ್ದೆ ಅಲ್ಲ, 100 ಗ್ರಾಮ್ಸಲ್ಲಿ ಈ ಥರ 30 ಉಂಡೆ ಆಗಿದೆ. ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಅಷ್ಟೊಂದು ದೊಡ್ಡದಾಗೇನು ಮಾಡ್ಕೊಂಡಿಲ್ಲ, ಯಾಕಂದರೆ ಅವಳಿಗೂ ಇಟ್ಕೊಂಡು ತಿನ್ನೋದಕ್ಕೆಲ್ಲ ಈಸಿ ಇರಬೇಕು ಅಂತ. ತುಂಬ ಚೆನ್ನಾಗಿ ಕೇಳಿ ತಿಂತಾಳೆ ಅವಳು. ತುಂಬ ಇಷ್ಟ ಆಗಿಬಿಟ್ಟಿದೆ. ಎಲ್ಲ ಥರ ಸೀಡ್ಸು, ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಆದಷ್ಟು ಅವಳಿಗೆ ಹೆಲ್ದಿಯಾಗಿರಬೇಕು ಮತ್ತು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿಸ್ಬೇಕು. ಮಕ್ಕಳು ದೊಡ್ಡವರಾದ್ಮೇಲೆ ತಿಂತಾರೆ ಚಾಕ್ಲೇಟೆಲ್ಲ, ಬಟ್ ಅದು ಡಿಫ್ರೆಂಟ್ ಬಿಡಿ. ಬಟ್ ಇವಾಗಲಿಂದ ಎಲ್ಲ ಕೊಡಬೇಕು ಅಂತ, ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು. ಸೊ ಈ ಥರ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ನಾನು ಕೂಡ ಗುಡ್ಡಿಗೆ ಈ ಥರ ಫಸ್ಟ್ ಟೈಮ್ ಮಾಡಿಕೊಡ್ತಾ ಇರೋದು. ಅವಳು ಇಷ್ಟಪಟ್ಟು ತಿಂತಾಳೋ ಏನೋ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಎಲ್ಲನೂ ನಾನು 100 ಗ್ರಾಮ್ಸಲ್ಲೇ ಮಾಡ್ಕೊಂಡಿರೋದು. ಸೊ ಅವಳು ತುಂಬಾ ಇಷ್ಟಪಟ್ಟು ತಿಂತಾ ಇರೋದ್ರಿಂದ ನೆಕ್ಸ್ಟು ನಾನು ಜಾಸ್ತಿ ಮಾಡ್ಕೊಳ್ತೀನಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ. ಯಾಕಂದರೆ ಇದು ತುಂಬ ದಿನ ಕೂಡ ಇಟ್ಟು ಕೊಡೋದು ಮಕ್ಕಳಿಗೆ ಒಳ್ಳೆಯದಲ್ಲ. ಸೊ ಅವರು ಹೇಗೆ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗಿದೆ ಸ್ವೀಟು? ಸ್ವೀಟ್ ಹೆಂಗಿದೆಯಮ್ಮ? ಸ್ವೀಟ್ ಹೆಂಗಿದೆ ಸ್ವೀಟು? ಸೂಪರನ್ನು ರೌಂಡ್ ಹೊಡಿಬಾರ್ದು, ಸೂಪರನ್ನು. ಸೂಪರ್ ರೌಂಡ್ ಹೊಡಿ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 8-10 ಖಾಲಿ ಆಗಿದೆ ಉಂಡೆ.
ನೋಡಿದ್ರಲ್ಲ ಹಬ್ಬದ ವ್ಲಾಗ್ ಹೇಗಿತ್ತು ಅಂತ. ನಾವು 3 ಜನ ಇರೋದ್ರಿಂದ ನಾವು ಜಾಸ್ತಿ ಕೂಡ ಏನು ಮಾಡ್ಕೊಂಡಿಲ್ಲ. ಸ್ವೀಟ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಬಟ್ ನಾನ್ ವೆಜ್ಜಲ್ಲಿ ಕಾಲು ಸೂಪ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾಲೇ ಸಿಗಲಿಲ್ಲ ನಮಗೆ. ನೈಟ್ ಕೂಡ ಸಿಗಲಿಲ್ಲ, ಫುಲ್ಲು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾವು ತುಂಬ ಲೇಟಾಗಿ ಹೋಗಿ ತೊಗೊಂಡ್ವಿ. ಸೊ ಅದರಿಂದ ಮಟನ್ ಚಾಪ್ಸು ಮತ್ತು ಚಿಕನ್ ಫ್ರೈ ಮಾಡ್ಕೊಂಡ್ವಿ ಅಷ್ಟೇ. ಸೊ ಹಬ್ಬದ ಸೆಲೆಬ್ರೇಷನ್ ಈ ಥರ ಇತ್ತು, ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.